ಕರ್ನಾಟಕ ಮೇಕೆದಾಟು ಅಣೆಕಟ್ಟು ಕಟ್ಟಲು ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ನೀಡಬಾರ್ದು. ಇದು ನೆನ್ನೆ ತಮಿಳುನಾಡಿನಲ್ಲಿ ವಿಧಾನಸಭೆಯ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಮಂಡಿಸಿದ ನಿರ್ಣಯದ ಸಾಲುಗಳು. ಮಾನ್ಯ ಜೋಸೆಫ್ ವಿಜಯ್ ಅವರೇ, ನೀವು ಬೆಳ್ಳಿ ಪರದೆಯ ಮೇಲೆ ಖಡಕ್ ಡೈಲಾಗ್ ಹೊಡೆದಾಗ ಕನ್ನಡಿಗರು ಶಿಲ್ಲೆ ಚಪ್ಪಾಳೆ ಹೊಡೆದಿದ್ದಾರೆ ನಿಜ. ಆದರೆ ನೆನಪಿರಲಿ, ಇದು ಸಿನಿಮಾ ಅಲ್ಲ, ಇದು ಕರುನಾಡಿನ ಬದುಕು. ಇದು ಕಾವೇರಿ ಕಣಿವೆಯ ನಮ್ಮ ರೈತರ ಬೆವರು ಮತ್ತು ಕುಡಿಯುವ ನೀರಿಗಾಗಿ ಪರದಾಡ್ತಿರುವ ಇಡೀ ಬೆಂಗಳೂರಿನ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಈ ಪೊಲಿಟಿಕಲ್ ಸ್ಕ್ರಿಪ್ಟು ನಮ್ಮ ಕಾವೇರಿ ತಾಯಿಯ ಒಡಿಲಲ್ಲಿ ಖಂಡಿತ ನಡೆಯೋದಿಲ್ಲ. ಸ್ನೇಹಿತರೆ, ಕಾವೇರಿ ಅಂದರೆ ನಮಗೆ ಬರೀ ನೀರಲ್ಲ, ಅದು ಈ ನಾಡಿನ ತಾಯಿ. ಆದರೆ ನಮ್ಮ ಹಣೆ ಬರಹ ನೋಡಿ, ಮಳೆ ಬಾರದೆ ನಮ್ಮ ಡ್ಯಾಮ್ಗಳು ಒಣಗಿದ್ರು, ನಮ್ಮ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ರು, ನಾವು ನಮ್ಮ ಹೊಟ್ಟೆ ಕಟ್ಟಿ ನೆರೆ ರಾಜ್ಯಕ್ಕೆ ನೀರಿರಿಸಬೇಕಾದ ಅನಿವಾರ್ಯತೆ ಇವತ್ತು ನಮಗೆ ಬಂದಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾವತ್ತೂ ಮೀರಿಲ್ಲ. ಸಂಕಷ್ಟ ಸಮಯದಲ್ಲೂ ತಮಿಳುನಾಡಿಗೆ ಕೊಡಬೇಕಾದ ಪಾಲಿನ ನೀರನ್ನು ಕೊಡ್ತಲೇ ಬಂದಿದ್ದೀವಿ. ಆದರೆ ನಮ್ಮದೇ ನೆಲದಲ್ಲಿ, ನಮ್ಮ ದುಡ್ಡಿನಲ್ಲಿ, ನಮ್ಮದೇ ಜಾಗದಲ್ಲಿ ಒಂದು ಡ್ಯಾಮ್ ಕಟ್ತೇವೆ ಅಂದರೆ ತಮಿಳುನಾಡಿಗೆ ಯಾಕೆ ಅಷ್ಟೊಂದು ಆಕ್ರೋಶ? ನಮಗಂತೂ ಅರ್ಥ ಆಗ್ತಾ ಇದೆ. ಇವತ್ತು ತಮಿಳುನಾಡು ಸರ್ಕಾರ ಹರಡುತ್ತಿರುವ ಅತಿ ದೊಡ್ಡ ಸುಳ್ಳನ್ನು ಲಾಜಿಕ್ ಮೂಲಕವೇ ಬಯಲು ಮಾಡ್ತಾ ಇದ್ದೀನಿ. ವಿಜಯ್ ಅವರೇ, ಮಳೆಗಾಲದಲ್ಲಿ ನಮ್ಮ ಡ್ಯಾಮ್ಗಳು ತುಂಬಿದಾಗ ಬರುವ ಅಪಾರ ಪ್ರಮಾಣದ ಹೆಚ್ಚುವರಿ ನೀರು ಏನಾಗ್ತಾ ಇದೆ? ಅದು ನಿಮ್ಮ ಮೆಟ್ಟೂರು ಡ್ಯಾಮನ್ನು ದಾಟಿ ಯಾರಿಗೂ ಉಪಯೋಗವಿಲ್ಲದೆ ಬಂಗಾಳ ಕೊಲ್ಲಿಯ ಉಪ್ಪು ನೀರಾಗಿ ಸೇರ್ತಾ ಇದೆ. ಅಂದರೆ ಸಮುದ್ರದ ಪಾಲಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಹೀಗೆ ನೂರಾರು TMC ನೀರುಗಳನ್ನು ಪೋಲು ಮಾಡ್ತಾ ಇದ್ದೀರಿ. ಮಳೆಗಾಲದಲ್ಲಿ ಹೀಗೆ ವೇಸ್ಟ್ ಆಗಿ ಸಮುದ್ರ ಸೇರುವ ಆ ಪ್ರವಾಹದ ನೀರನ್ನು ಮಾತ್ರ ಹಿಡಿದುಕೊಳ್ಳೋದು ನಾವು ಕಟ್ತಿರುವ ಒಂದು ವಾಟರ್ ಬ್ಯಾಂಕ್, ಈ ಮೇಕೆದಾಟು. ನಾವು ಈ ಅಣೆಕಟ್ಟಿನಿಂದ 1 ಎಕರೆಗೂ ಹೊಸದಾಗಿ ಕೃಷಿ ಮಾಡೋದಿಲ್ಲ. ಬದಲಾಗಿ ವೇಗವಾಗಿ ಬೆಳ್ತಾ ಇರುವಂತಹ ಬೆಂಗಳೂರು ನಗರದ ಜನರಿಗೆ 4.75 TMC ಕುಡಿಯುವ ನೀರನ್ನು ಕೊಡ್ತೇವೆ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಅನ್ನು ಕೊಟ್ಟಿದ್ದೇವೆ. ಕುಡಿಯುವ ನೀರಿಗಿಂತ ದೊಡ್ಡ ಹಕ್ಕು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ವಿಡಿಯೋದಲ್ಲಿ ನಾನು ಕೇವಲ ಭಾಷಣ ಮಾಡೋದಿಲ್ಲ, ಮೇಕೆದಾಟು ಯೋಜನೆ ಹೇಗೆ ತಮಿಳುನಾಡಿಗೂ ಹೆಚ್ಚು ಲಾಭದಾಯಕ, ಇದರಿಂದ ವಿಜ್ಞಾನ ಏನು ಹೇಳುತ್ತೆ ಮತ್ತು ಜೋಸೆಫ್ ವಿಜಯ್ ಅವರ ವಾದವನ್ನು ಎಷ್ಟು ಟೊಳ್ಳಾಗಿದೆ ಎಂಬುದನ್ನು ಕಂಪ್ಲೀಟ್ ಅಂಕಿ ಅಂಶಗಳೊಂದಿಗೆ ಸಾಬೀತು ಮಾಡ್ತೇನೆ. ಕೊನೆವರೆಗೂ ನೋಡಿ. ಇದು ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸ್ನೇಹಿತರೆ, ಮೇಕೆದಾಟು ಹೆಸರೇ ಹೇಳುವಂತೆ ಒಂದು ಮೇಕೆ ಹಾರಿ ದಾಟಬಹುದಾದಷ್ಟ ಕಿರಿದಾದ ಕಮರಿ. ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸಂಗಮವಾದ ಮೇಲೆ ಕನಕಪುರ ತಾಲೂಕಿನ ಈ ಕಿರಿದಾದ ಬಂಡೆಗಳ ನಡುವೆ ನೀರು ಬೋರ್ಗರಿಯುತ್ತಾ ಹರಿತಾ ಇರ್ತವೆ. ಪ್ರಕೃತಿಯೇ ನಿರ್ಮಿಸಿದ ಈ ನೈಸರ್ಗಿಕ ಫನಲ್ ಅಂತಹ ಜಾಗ. ಇಲ್ಲಿ ಅಣೆಕಟ್ಟು ಕಟ್ಟಲು ಬೇರೆ ಕಡೆಗಳಂತೆ ಮೈಲಿಗಟ್ಟಲೆ ಕಾಂಕ್ರೀಟ್ ಗೋಡೆ ಕಟ್ಟುವ ಅಗತ್ಯವೇ ಇಲ್ಲ. ಕೇವಲ ಆ ಕಿರಿದಾದ ಕಮರಿಗೆ ಒಂದು ಬ್ಲಾಕ್ ಹಾಕಿದರೆ ಸಾಕು, ಹಿಂದೆ ಒಂದು ಬೃಹತ್ ಜಲಾಶಯವೇ ಸೃಷ್ಟಿವಾಗ್ತದೆ. ಆದರೆ ನಾವಿಲ್ಲಿ ಕಟ್ಟುತ್ತಿರುವುದು ಸಾಮಾನ್ಯ ಅಣೆಕಟ್ಟಲ್ಲ, ಇದು ಒಂದು ಸಮತೋಲನ ಜಲಾಶಯ, ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವಯರ್. ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದೊಂದು ವಾಟರ್ ಬ್ಯಾಂಕ್. ನಿಮಗೆ ಬೋನಸ್ ಬಂದಾಗ ಆ ಹಣವನ್ನು ಬ್ಯಾಂಕ್ನಲ್ಲಿ ಸೇವ್ ಮಾಡಿ ಕಷ್ಟದ ಕಾಲದಲ್ಲಿ ಹೇಗೆ ಬಳಸ್ಕೊಳ್ತೀರೋ, ಇದು ಕೂಡ ಅಷ್ಟೇ. ಮಳೆಗಾಲದಲ್ಲಿ ಸುರಿಯುವ ಹೆಚ್ಚುವರಿ ಪ್ರವಾಹದ ನೀರನ್ನು ಸ್ಟೋರ್ ಮಾಡುವ ಒಂದು ಬೃಹತ್ ಕಮಾನು ಇದು. ಈಗ ಅಸಲಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ತಮಿಳುನಾಡಿಗೆ ಪ್ರತಿ ವರ್ಷ 177.25 TMC ನೀರು ಬಿಡಬೇಕು. ಮಳೆಗಾಲದಲ್ಲಿ ನಮ್ಮ KRS ಮತ್ತು ಕಬಿನಿ ಡ್ಯಾಮ್ಗಳು ಭರ್ತಿಯಾದ ಮೇಲೆ ನಾವು ಬಿಡುವ ನೀರು ನೇರವಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ಗೆ ಹೋಗ್ತದೆ. ಆದರೆ KRS ಡ್ಯಾಮ್ನಿಂದ ಕೆಳಗೆ ತಮಿಳುನಾಡಿನ ಗಡಿಯವರೆಗೂ ಇರುವ 100 ಕಿಲೋಮೀಟರ್ ಜಲಾನಯನ ಪ್ರದೇಶ, ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಏನಿರ್ತೀವಲ್ಲ, ಅಲ್ಲಿ ಸುರಿಯುವ ಮಳೆ, ಅಲ್ಲಿ ಕಾವೇರಿಯನ್ನು ಸೇರುವ ಶಿಂಷಾ, ಅರ್ಕಾವತಿಯಂತಹ ನದಿಗಳ ನೀರನ್ನು ಕಂಟ್ರೋಲ್ ಮಾಡಲು ನಮ್ಮ ಬಳಿ ಯಾವುದೇ ಅಣೆಕಟ್ಟಿಲ್ಲ. ಇದರ ಪರಿಣಾಮ ಏನಾಗ್ತಾ ಇದೆ ಗೊತ್ತಾ? ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಬಿದ್ದ ನೀರೆಲ್ಲ ಯಾರಿಗೂ ಕಂಟ್ರೋಲ್ ಇಲ್ಲದೆ ರಭಸವಾಗಿ ಹರಿದು ತಮಿಳುನಾಡಿಗೆ ಹೋಗ್ತದೆ. ಅವರ ಡ್ಯಾಮ್ಗಳು ಫುಲ್ ಆಗಿ ನೀರು ನೇರವಾಗಿ ಬಂಗಾಳ ಕೊಲ್ಲಿಯಲ್ಲಿ ಉಪ್ಪು ನೀರಾಗಿ ಸೇರಿ ವೇಸ್ಟ್ ಆಗ್ತಾ ಇದೆ. ಈ ರೀತಿ ವೇಸ್ಟ್ ಆಗಿ ಸಮುದ್ರ ಸೇರುವ ನೀರನ್ನ ಕರ್ನಾಟಕದ ಗಡಿ ದಾಟುವ ಮುನ್ನವೇ ಒಂದು ಕಡೆ ತಡೆದು ನಿಲ್ಲಿಸಲು ಮಾಡುವ ವೈಜ್ಞಾನಿಕ ಯೋಜನೆಯೇ ಮೇಕೆದಾಟು. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಹೇಳ್ತಾರೆ, ಮೇಕೆದಾಟು ಕಟ್ಟಿದ್ರೆ ತಮಿಳುನಾಡಿಗೆ ನೀರು ಬರೋದಿಲ್ಲ ಅಂತ. ಇದು ಜಲವಿಜ್ಞಾನದ ದೊಡ್ಡ ಜೋಕ್. ಯಾಕಂದ್ರೆ ಮೇಕೆದಾಟು ಅಣೆಕಟ್ಟಿನ ಮುಖ್ಯ ಉದ್ದೇಶವೇನು? ಅಲ್ಲಿ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವುದು. ವಿಜಯ್ ಅವರೇ, ಸ್ವಲ್ಪ ಲಾಜಿಕ್ ಯೋಚನೆ ಮಾಡ್ರಿ. ವಿದ್ಯುತ್ ಉತ್ಪಾದನೆ ಮಾಡುವ ಟರ್ಬೈನ್ಸ್ಗಳು ನೀರನ್ನು ಕುಡಿತವ. ಇಲ್ಲಿ ಮೇಲಿಂದ ರಭಸವಾಗಿ ಬೀಳುವ ನೀರು ಟರ್ಬೈನ್ ತಿರುಗಿಸಿ
ವಿದ್ಯುತ್ ಉತ್ಪಾದನೆಯನ್ನು ಮಾಡಿದ ಮರುಕ್ಷಣವೇ ಆ ನೀರು ಎಲ್ಲಿಗೆ ಹೋಗಬೇಕು? ಮತ್ತೆ ಅದೇ ನದಿಗೆ, ಅಂದರೆ ನಿಮ್ಮ ಮೆಟ್ಟೂರು ಡ್ಯಾಮ್ಗೆ ಹೋಗಬೇಕು. ಅಂದರೆ ಈ ವಾಟರ್ ಬ್ಯಾಂಕ್ನಲ್ಲಿ ನೀರನ್ನು ತಡೆ ಹಿಡಿದು ಅದರಲ್ಲಿ ವಿದ್ಯುತ್ ತೆಗೆದುಕೊಂಡು ಅದೇ ನೀರನ್ನು ನಾವು ಮತ್ತೆ ನಿಮಗೆ ಬಿಡ್ತೇವೆ. ಸಂಕಷ್ಟದ ವರ್ಷಗಳಲ್ಲಿ, ಅಂದರೆ ಮಳೆ ಬಾರದ ಬರಗಾಲ ಬಂದಾಗ ನಿಮಗೆ ಬಿಡಲು KRS ನಲ್ಲಿ ನೀರಿಲ್ಲದಿದ್ದರೂ ನಾವು ಈ ಮೇಕೆದಾಟುವಿನ ಮೂಲಕ ಕೂಡಿಟ್ಟ ನೀರಿನಿಂದಲೇ ನಿಮಗೆ ನಿಮ್ಮ ಪಾಲಿನ ನೀರನ್ನು ಗ್ಯಾರಂಟಿಯಾಗಿ ಕೊಡಬಹುದು. ಇದರಲ್ಲಿ ನಿಮ್ಮ ರಾಜ್ಯಕ್ಕೆ ಅನ್ಯಾಯ ಎಲ್ರಿ ಇದೆ? ಕೊನೆಯದಾಗಿ ನನಗೆ ಅತ್ಯಂತ ಮುಖ್ಯವಾದ ವಿಚಾರ ಕುಡಿಯೋ ನೀರು. ಇಷ್ಟೆಲ್ಲ ಬೃಹತ್ ಯೋಜನೆ ಮಾಡ್ತಾ ಇರೋದ್ರಲ್ಲಿ ಕನ್ನಡಿಗರಿಗೆ, ಅಂದರೆ ಬೆಂಗಳೂರಿನ ಜನರಿಗೆ ಸಿಗುತ್ತಿರೋದು ಎಷ್ಟು ನೀರು ಗೊತ್ತಾ? ಕೇವಲ 4.75 TMC. ಹೌದು, ಸಮುದ್ರಕ್ಕೆ ಹೋಗಿ 100 TMC ನೀರು ಪೋಲಾಗ್ತದೆ. ಅದರಲ್ಲಿ ನಾವು ಬೆಂಗಳೂರಿನ ಜನರ ದಾಹ ತೀರಿಸಲು ಕೇಳ್ತಿರೋದು ಕೇವಲ 4.25 TMC. ಇದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಸ್ಪಷ್ಟವಾದ ಅಫಿಡವಿಟ್ ಅನ್ನು ಕೊಟ್ಟಿದೆ. ಈ ಮೇಕೆದಾಟು ಯೋಜನೆಯಿಂದ ನಾವು 1 ಎಕರೆಗೂ ಹೊಸದಾಗಿ ನೀರಾವರಿ ಮಾಡೋದಿಲ್ಲ, ಕೃಷಿಗೆ ನೀರನ್ನು ಬಳಸೋದಿಲ್ಲ ಅಂತ ಕಾನೂನುಬದ್ಧವಾಗಿ ಬರೆದು ಕೊಟ್ಟಿದೆ. ಒಮ್ಮೆ ನೀವೇ ಯೋಚನೆ ಮಾಡಿ, ಸಮುದ್ರಕ್ಕೆ ಹೋಗುವ ನೀರನ್ನು ತಡೆದು ಅದರಿಂದ ಕೃಷಿ ವಿಸ್ತರಣೆಯನ್ನು ಮಾಡದೆ ಕೇವಲ ಕರೆಂಟ್ ಅನ್ನು ತೆಗೆದು ಅದೇ ನೀರನ್ನು ಕೆಳಕ್ಕೆ ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಕುಡಿಯಲು ಬಳಸಿದ್ರೆ ಯಾವ ಸೀಮೆಯ ವಿಜ್ಞಾನ ಅಥವಾ ಯಾವ ದೇಶದ ಕಾನೂನು ಇದನ್ನು ತಪ್ಪಂತ ಹೇಳಲು ಸಾಧ್ಯ? ಇದು ಲಾಜಿಕ್ಕು, ಇದು ವಿಜ್ಞಾನ. ಈ ಸತ್ಯವನ್ನ ಮುಚ್ಚಿಟ್ಟು ತಮಿಳುನಾಡಿನ ರಾಜಕಾರಣಿಗಳು ಕೇವಲ ಎಮೋಷನ್ಸ್ ಇಟ್ಕೊಂಡು ನಾಟಕವಾಡ್ತಾ ಇದ್ದಾರೆ ಅಷ್ಟೇ. ಜೋಸೆಫ್ ವಿಜಯ್ ಅವರೇ, ನಿನ್ನೆ ಸದನದಲ್ಲಿ ನೀವು ಕರ್ನಾಟಕವು ಏಕಪಕ್ಷೀಯವಾಗಿ, ಅಂದ್ರೆ ಯೂನಿಲ್ಯಾಟರಲ್ ನಿರ್ಧಾರವನ್ನ ತೆಗೆದುಕೊಳ್ತಿದೆ ಅಂತ ದೊಡ್ಡದಾಗಿ ಭಾಷಣ ಮಾಡಿದ್ದೀರಿ. ಆದ್ರೆ ಇತಿಹಾಸ ಪುಟಗಳನ್ನ ಸ್ವಲ್ಪ ತಿರುವಿ ಹಾಕೋಣ ಬನ್ನಿ. ಕಾವೇರಿ ನ್ಯಾಯಮಂಡಳಿಯ, ಅಂದ್ರೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಂತಿಮ ತೀರ್ಪು ಬರುವ ಮುನ್ನವೇ ಯಾವುದೇ ಮೇಲರಿವಿನ ರಾಜ್ಯಗಳ ಒಪ್ಪಿಗೆ ಪಡೆಯದೆ ತಮಿಳುನಾಡು ತನ್ನ ಇಷ್ಟ ಬಂದಂತೆ ನೀರಾವರಿ ಪ್ರದೇಶಗಳನ್ನು ವಿಸ್ತರಿಸಿಕೊಂಡಿಲ್ಲವೇ? ಅಂದು ನಿಮ್ಮ ಈ ಏಕಪಕ್ಷೀಯ ಎಂಬ ಪದ ಎಲ್ಲೆಡೆ ಕೂತಿತ್ತು. 1924ರ ಒಪ್ಪಂದ ಮುಗಿದ ನಂತರ ಕಾವೇರಿ ಕೊಳ್ಳದಲ್ಲಿ ಲಕ್ಷಾಂತರ ಹೆಕ್ಟೇರ್ ಹೊಸ ಕೃಷಿ ಭೂಮಿಯನ್ನ ತಮಿಳುನಾಡು ಸೃಷ್ಟಿಸಿಕೊಂಡಿತ್ತು. ನಮ್ಮ ಮೈ ಮೇಲೆ ಕಾವೇರಿಯ ನೀರನ್ನ ಅರಿಸಿಕೊಂಡು ನಿಮ್ಮ ಕೃಷಿ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳುವಾಗ ನಿಮಗೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಿರ್ಲಿಲ್ವೇ? ಕರ್ನಾಟಕದ ಒಪ್ಪಿಗೆ ಬೇಕಿರ್ಲಿಲ್ವೇ? ಈಗ ಇನ್ನೊಂದು ಸತ್ಯವನ್ನು ನೋಡೋಣ. ನಿಮ್ಮದೇ ರಾಜ್ಯದ ಒಗೆನೆಕಲ್ ಕುಡಿಯುವ ನೀರಿನ ಯೋಜನೆ ನೆನಪಿದೆಯಾ? ಅಥವಾ ಕುಂದಾ ಜಲವಿದ್ಯುತ್ ಯೋಜನೆ ನೆನಪಿದೆಯಾ? ನಿಮ್ಮ ಜನರಿಗೆ ಕುಡಿಯಲು ನೀರು ಬೇಕು, ನಿಮ್ಮ ತಂಜಾವೂರಿನ ರೈತರಿಗೆ ವರ್ಷಕ್ಕೆ 3 ಬೆಳೆ ಬೆಳೆಯಲು ನೀರು ಬೇಕು. ಅದಕ್ಕೆ ನಾವು ನಮ್ಮ ರೈತರು ಜಮೀನು ಒಣಗಿದ್ರು ಸರಿ, ನಮ್ಮ ಜಲಾಶಯಗಳನ್ನು ಬರಿದು ಮಾಡಿ ಆದರೂ ನಿಮಗೆ ನೀರು ಬಿಡಬೇಕು. ಆದರೆ ಅದೇ ಕಾವೇರಿ ನದಿ ಹುಟ್ಟುವ ನೆಲದಲ್ಲಿ ನಮ್ಮ ಕರುನಾಡಿನ ರಾಜಧಾನಿ, ಇಡೀ ದೇಶಕ್ಕೆ ಅನ್ನ ಹಾಕ್ತಿರುವ ಬೆಂಗಳೂರಿನ ಜನ ಕುಡಿಯುವ ನೀರಿನ ದಾಹ ತೀರಿಸಲು ನಾವು ಕೇವಲ ಒಂದು ವಾಟರ್ ಬ್ಯಾಂಕ್ ಕಟ್ತೀವಿ ಅಂದರೆ ನಿಮ್ಗದು ಯಾಕೋ ಅಷ್ಟು ಉರಿಯುತ್ತೆ ಗೊತ್ತಿಲ್ಲ. ನಿಮ್ಮ ಕುಡಿಯುವ ನೀರಿನ ಯೋಜನೆಗಳಿಗೆ ಒಂದು ನ್ಯಾಯ, ನಮ್ಮ ಕುಡಿಯುವ ನೀರಿನ ಯೋಜನೆಗೆ ಇನ್ನೊಂದೇ ನ್ಯಾಯನ? ಇದು ಇಬ್ಬಂದಿತನಲ್ಲದೆ ಮತ್ತೇನು ವಿಜಯ್ ಅವರೇ? ಮಾನ್ಯ ಮುಖ್ಯಮಂತ್ರಿ ವಿಜಯ್ ಅವರೇ, ನೀವು ತೆರೆಯ ಮೇಲೆ ನ್ಯಾಯದ ಪರ ನಿಲ್ಲುವ ನಾಯಕನಾಗಿ ಮಿಂಚಿದ್ದೀರಿ. ಆದರೆ ನಿಜ ಜೀವನದಲ್ಲಿ ರಾಜಕೀಯದ ಕುರ್ಚಿಯ ಮೇಲೆ ಕೂತಾಗ ಆ ನ್ಯಾಯದ ತಕ್ಕಡಿಯನ್ನು ಯಾಕೆ ಒಂದು ಕಡೆ ಮಾತ್ರ ವಾಲಿಸ್ತಾ ಇದ್ದೀರಿ? ನಿಮ್ಮ ಕಾವೇರಿ ಡೆಲ್ಟಾ ಪ್ರದೇಶದ ರೈತರಿಗೆ, ಅಂದರೆ ತಂಜಾವೂರು ತಿರುಚಾಪಳ್ಳಿ ಭಾಗದ ರೈತರಿಗೆ ನಿಜವಾಗಿಯೂ ಮೇಕೆದಾಟಿನಿಂದ ತೊಂದರೆ ಇದೆಯಾ? ವಿಜ್ಞಾನದ ಪ್ರಕಾರ ಅಂತೂ ಖಂಡಿತವಾಗಿಯೂ ಇಲ್ಲ. ಹಿಂದಿನ ಭಾಗದಲ್ಲಿ ನಾನು ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಮೇಕೆದಾಟು ಕಟ್ಟುವುದರಿಂದ ಬರಗಾಲದಲ್ಲಿ ನಿಮ್ಮ ರೈತರಿಗೆ ಹೆಚ್ಚು ಲಾಭ ಅಂತ. ಇದು ನಿಮಗೆ ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ. ಆದರೂ ನೀವು ಅಸೆಂಬ್ಲಿಯಲ್ಲಿ ಈ ನಿರ್ಣಯ ಮಂಡಿಸ್ತಿದ್ದೀರಿ ಅಂದರೆ ಇದರ ಹಿಂದಿರುವ ಅಸಲಿ ಉದ್ದೇಶ ಕಾವೇರಿ ಮೇಲಿನ ಪ್ರೀತಿಯಲ್ಲ, ಕೃಷಿಕರ ಮೇಲಿನ ಕಾಳಜಿಯೂ ಅಲ್ಲ, ಬದಲಾಗಿ ಕೇವಲ ನಿಮ್ಮ ಡೆಲ್ಟಾ ಭಾಗದ ವೋಟ್ ಬ್ಯಾಂಕ್ ರಾಜಕೀಯ. ನಾಚಿಕೆ ಆಗಬೇಕು. ನೀವು ನಿಮ್ಮ ರಾಜ್ಯದ ಜನರ ಭಾವನೆಗಳನ್ನು ಕೆರಳಿಸಿ ಕನ್ನಡಿಗರನ್ನ ವಿಲನ್ಗಳಂತೆ ಬಿಂಬಿಸ್ತಿದ್ದೀರಿ. ಆದರೆ ಒಂದು ಸತ್ಯ ನೆನಪಿರಲಿ, ಕಾವೇರಿ ನದಿ ತಮಿಳುನಾಡಿನ ಸ್ವತ್ತಲ್ಲ. ಅಂತಾರಾಜ್ಯ ನದಿ ನೀರಿನ ಹಂಚಿಕೆ ಕಾನೂನಿನ ಪ್ರಕಾರ ನದಿ ಹುಟ್ಟುವ ಜಾಗದ ಜನರಿಗೆ ಅದರ ಮೇಲೆ ಸಂಪೂರ್ಣ ಮತ್ತು ಸಮಾನ ಹಕ್ಕಿದೆ. ನಾವು ನಮ್ಮ ಹಕ್ಕಿನ ಕೇವಲ 4.75 TMC ನೀರನ್ನು ಮಾತ್ರ ಕೇಳ್ತಾ ಇದ್ದೀವಿ. ಅದು ಕೃಷಿಗಲ್ಲ, ಮನುಷ್ಯರ ಗಂಟಲು ಒದ್ದೆ ಮಾಡಲು. ನಿಮ್ಮ ಅಸೆಂಬ್ಲಿಯಲ್ಲಿ ನೀವು ಎಷ್ಟೇ ನಿರ್ಣಯಗಳನ್ನು ಪಾಸ್ ಮಾಡ್ಕೊಳ್ಬೋದು, ಕೇಂದ್ರ ಸರ್ಕಾರದ ಮೇಲೆ ಎಷ್ಟೇ ರಾಜಕೀಯ ಒತ್ತಡವನ್ನು ತರಬಹುದು, ಆದರೆ ದಾಹದಿಂದಿರುವ ಮನುಷ್ಯನಿಗೆ ನೀರು ಕುಡಿಯಲು ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳಲು ನಿಮ್ಮಿಂದಾಗಲಿ ಪ್ರಪಂಚದ ಯಾವುದೇ ಶಕ್ತಿಯಿಂದಾಗಲೇ ಖಂಡಿತವಾಗ್ಲೂ ಸಾಧ್ಯ. ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ನೀವು ರಾಜಕೀಯದ ಬಾಣ ಬಿಟ್ಟರೆ ನಾವು ಸತ್ಯ ಮತ್ತು ವಿಜ್ಞಾನದ ಕೌಂಟರ್ ಕೊಡಲು ಸದಾ ಸಿದ್ಧ. ಈಗ ನಾನು ಕಾನೂನಿನ ವಿಚಾರಕ್ಕೆ ಬಂದ್ಬಿಡ್ತೀನಿ. ತಮಿಳುನಾಡು ಸರ್ಕಾರ ಮತ್ತು ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ಜನರಿಗೆ ಹಾಗೂ ಇಡೀ ದೇಶಕ್ಕೆ ಹೇಳ್ತಿರುವ ಅತಿ ದೊಡ್ಡ ಸುಳ್ಳು ಅಂದರೆ ಸುಪ್ರೀಂ ಕೋರ್ಟ್ ಮೇಕೆದಾಟು ಅಣೆಕಟ್ಟು ಕಟ್ಟಲು ಬಿಡೋದಿಲ್ಲ, ಬಿಟ್ಟಿಲ್ಲ ಎಂಬುದು. ಆದರೆ
2018 ಫೆಬ್ರವರಿ 14ರಂದು ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ಅಂತಿಮ ತೀರ್ಪಿನ ಪೇಪರ್ ತೆಗೆದುಕೊಂಡು ಒಂದ್ಸಲ ಓದಿ. ಇಡೀ 465 ಪುಟಗಳ ತೀರ್ಪಿನಲ್ಲಿ ಎಲ್ಲಿಯೂ ಕರ್ನಾಟಕ ತನ್ನ ಗಡಿಯೊಳಗೆ ಹೊಸ ಅಣೆಕಟ್ಟು ಕಟ್ಟಲು ಅಥವಾ ವಾಟರ್ ಬ್ಯಾಂಕ್ ಕಟ್ಟಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳೇ ಇಲ್ಲ. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದೇನು ಗೊತ್ತಾ? ಕರ್ನಾಟಕವು ಪ್ರತಿ ವರ್ಷ ಬಿಳಿಗುಂಡ್ಲು ಮಾಪನ ಕೇಂದ್ರದ ಮೂಲಕ ತಮಿಳುನಾಡಿಗೆ 177.25 TMC ನೀರನ್ನು ಖಚಿತವಾಗಿ ಬಿಡಬೇಕು. ಅಷ್ಟೇ ತಾನೇ? ನಾವು ಆ ನೀರನ್ನು ಬಿಡ್ತಲೇ ಇದ್ದೇವೆ. ಆದರೆ ನಮ್ಮ ಪಾಲಿನ ನೀರು ನಾವು ಹೇಗೆ ಬಳಸಬೇಕು, ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರನ್ನು ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ನಿರ್ಧರಿಸುವ ಸ್ವಾತಂತ್ರ್ಯ ನಮಗಿಲ್ವ? ನಮ್ಮ ನೆಲದ ಮೇಲೆ ನಮಗೆ ಸಾರ್ವಭೌಮತೆ ಹಕ್ಕಿಲ್ವಾ? ಅಂತಾರಾಜ್ಯ ನದಿ ನೀರಿನ ವಿವಾದ ಕಾಯ್ದೆ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಮತ್ತು ಕಾವೇರಿ ನ್ಯಾಯಮಂಡಳಿ ಆದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಸತ್ಯ ಸ್ಪಷ್ಟವಾಗ್ತದೆ. ನದಿ ಎನ್ನುವುದು ಖಂಡಿತ ಯಾವುದೇ ಒಂದು ರಾಜ್ಯದ ಸ್ವತ್ತಲ್ಲ. ಆದರೆ ಅಪ್ಪರ್ ರಿಪೇರಿಯನ್ ಸ್ಟೇಟ್ ಕರ್ನಾಟಕ ಕೆಳಹರಿವಿನ ರಾಜ್ಯಕ್ಕೆ ಸೇರಬೇಕಾದ ಕೋಟಾವನ್ನು ತಲುಪಿಸಿದ ಮೇಲೆ ತನ್ನದೇ ಭೂಮಿಯಲ್ಲಿ ತನ್ನದೇ ಹಣದಲ್ಲಿ ಮಿಕ್ಕ ನೀರನ್ನು ನಿರ್ವಹಣೆ ಮಾಡಲು ಕಾನೂನಿನಲ್ಲಿ ಯಾವುದೇ ಅಡ್ಡಿ ಇಲ್ಲ. ನೀವು ಪದೇ ಹೇಳ್ತೀರಿ ಕೆಳಹರಿವಿನ ರಾಜ್ಯ ಒಪ್ಪಿಗೆ ಬೇಕು ಅಂತ. ವಿಜಯ್ ಅವರೇ, ನಿಮ್ಮ ಒಪ್ಪಿಗೆ ಬೇಕಿರುವುದು ನದಿ ಹರಿವಿನ ಸಂಪೂರ್ಣವಾಗಿ ನಮ್ಮ ಕಡೆ ತಿರುಗಿಸಿಕೊಂಡಾಗ ನಿಮಗೆ ಅನ್ಯಾಯ. ಆದರೆ ಮೇಕೆದಾಟು ಒಂದು ಸಮತೋಲನ ಜಲಾಶಯ, ಬ್ಯಾಲೆನ್ಸಿಂಗ್ ರಿಸರ್ವಯರ್. ಇಲ್ಲಿ ನೀರನ್ನು ತಡೆದು ಕೃಷಿಗೆ ತಿರುಗಿಸ್ತಾ ಇಲ್ಲ, ಕೇವಲ ವಿದ್ಯುತ್ ತೆಗೆದು ಮತ್ತೆ ಅದೇ ನೀರನ್ನು ನದಿಗೆ ಬಿಡ್ತಾ ಇದ್ದೀವಿ. ಈ ಪ್ರಕ್ರಿಯೆಗೆ ನಿಮ್ಮ ವಿಟೋ ಪವರ್ ಖಂಡಿತ ನಡೆಯೋದಿಲ್ಲ. ಈಗ ಮತ್ತೊಂದು ಪ್ರಬಲವಾದ ಕಾನೂನಿನ ಅಸ್ತ್ರದ ಬಗ್ಗೆ ಮಾತಾಡ್ತೀನಿ. ಅದುವೇ ರಾಷ್ಟ್ರೀಯ ಜಲ ನೀತಿ, ನ್ಯಾಷನಲ್ ವಾಟರ್ ಪಾಲಿಸಿ ಮತ್ತು ನಮ್ಮ ಸಂವಿಧಾನದ 21ನೇ ವಿಧಿ, ರೈಟ್ ಟು ಲೈಫ್. ಭಾರತದ ಯಾವುದೇ ಕಾನೂನು ಅಥವಾ ನೀರಾವರಿ ನೀತಿಯನ್ನ ತೆಗೆದುಕೊಂಡ್ರು ಅದರಲ್ಲಿ ಕಣ್ಣು ಮುಚ್ಚಿಕೊಂಡು ಮೊದಲ ಆದ್ಯತೆ ಕೊಡೋದು ಕುಡಿಯುವ ನೀರಿಗೆ. ಕೃಷಿ, ಕೈಗಾರಿಕೆ, ವಿದ್ಯುತ್ ಎಲ್ಲವೂ ಆಮೇಲೆ. ಮನುಷ್ಯನ ಬದುಕುವ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅಧಿಕಾರ ಇಲ್ಲ. ಬೆಂಗಳೂರು ಕೇವಲ ಒಂದು ನಗರವಲ್ಲ, ಅದು ಲಕ್ಷಾಂತರ ತಮಿಳಿಗರು ಸೇರಿದಂತೆ ಕೋಟ್ಯಾಂತರ ಜನರು ಬದುಕ್ತಿರುವಂತಹ ಮಹಾನಗರ. ಅಲ್ಲಿನ ಜನರು ಕುಡಿಯುವ ನೀರಿನ ದಾಹ ತೀರಿಸಲು ಮೇಕೆದಾಟಿನಿಂದ ಕೇವಲ 4.75 TMC ನೀರು ಪಡೆಯೋದಕ್ಕೂ ನಮ್ಮ ಮೂಲಭೂತ ಮತ್ತು ಸಾಂವಿಧಾನಿಕ ಹಕ್ಕು. ಸುಪ್ರೀಂ ಕೋರ್ಟ್ಗೂ ಈ ವಿಷಯ ಚೆನ್ನಾಗಿ ಗೊತ್ತಿದೆ. ಕುಡಿಯುವ ನೀರಿನ ಪ್ರಾಜೆಕ್ಟ್ಗಳಿಗೆ ಯಾವುದೇ ನ್ಯಾಯಾಲಯವಾಗಲಿ ಟ್ರಿಬ್ಯುನಲ್ ಆಗಲಿ ತಡೆ ನೀಡೋದಿಲ್ಲ ಎನ್ನುವ ಸತ್ಯ ತಮಿಳುನಾಡಿನ ಕಾನೂನು ತಜ್ಞರಿಗೂ ತಿಳಿದಿದೆ. ಹೀಗಿರುವಾಗ ನಿನ್ನೆ ನಿಮ್ಮ ವಿಧಾನಸಭೆಯಲ್ಲಿ ನೀವು ಮಂಡಿಸಿದ ಆ ಆಕ್ರೋಶದ ನಿರ್ಣಯಕ್ಕೆ ಕಾನೂನಿನ ಬೆಲೆ ಎಷ್ಟು ಗೊತ್ತಾ? 0. ಹೌದು ಸ್ನೇಹಿತರೆ, ತಮಿಳುನಾಡು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ ನಿರ್ಣಯದಿಂದ ಭಾರತದ ಸುಪ್ರೀಂ ಕೋರ್ಟ್ ಆದೇಶವನ್ನಾಗಲಿ ಸಂವಿಧಾನವನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಅದು ಕೇವಲ ಮುಗ್ಧ ಜನರನ್ನ ಎತ್ತಿ ಕಟ್ಟಲು ಮತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜಕೀಯ ಒತ್ತಡ ತರಲು ಆಡಿದ ಪೊಲಿಟಿಕಲ್ ಗಿಮಿಕ್ ಅಷ್ಟೇ. ಕೇಂದ್ರ ಜಲ ಆಯೋಗ ಈಗಾಗಲೇ ತಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ಒಪ್ಕೊಂಡಿದೆ. ನಮಗೆ ಈಗ ಬೇಕಿರುವುದು ಕೇವಲ ಪರಿಸರ ಇಲಾಖೆಯ ಅನುಮತಿ ಪತ್ರ. ವಿಜಯ್ ಅವರೇ, ಕಾನೂನಿನ ಚೌಕಟ್ಟಿನಲ್ಲಿ ಕರ್ನಾಟಕ ತನ್ನ ಹೆಜ್ಜೆಯನ್ನು ಬಹಳ ಭದ್ರವಾಗಿಟ್ಟಿದೆ. ನಮ್ಮ ವಾದದಲ್ಲಿ ಸತ್ಯವಿದೆ, ನಮ್ಮ ಉದ್ದೇಶದಲ್ಲಿ ಧರ್ಮವಿದೆ ಮತ್ತು ನಮ್ಮ ಪರವಾಗಿ ಸಾಕ್ಷಾತ್ ಸಂವಿಧಾನವೇ ನಿಂತಿದೆ. ನಿಮ್ಮ ಯಾವುದೇ ರಾಜಕೀಯ ನಿರ್ಣಯಗಳು ಕಾವೇರಿ ಒಡಲಲ್ಲಿ ಹುಟ್ಟುವ ಈ ನ್ಯಾಯದ ಅರಿವನ್ನು ಯಾವತ್ತಿಗೂ ತಡೆಯಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಕಾವೇರಿ ನಮ್ಮ ಕರುನಾಡಿನ ತಾಯಿ. ಅವಳು ಹರಿಯುವ ಪ್ರತಿಯೊಂದು ಹನಿಯಲ್ಲೂ ನಮ್ಮ ಮೈಸೂರು, ಮಂಡ್ಯ, ಹಾಸನ ಹಾಗೂ ಕೊಡಗಿನ ರೈತರ ಬೆವರಿದೆ, ಕಣ್ಣೀರಿದೆ. ವಿಜಯ್ ಅವರೇ, ಕನ್ನಡಿಗರು ಮೂಲತಃ ಶಾಂತಿ ಪ್ರಿಯರು. ನೆರೆಹೊರೆಯವರಿಗೆ ಯಾವತ್ತೂ ಕೆಟ್ಟದನ್ನು ಬಯಸಿದವರಲ್ಲ. ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ನಮ್ಮ ಒಡಲು ಸುಡುತ್ತಿದ್ರು ನಾವು ಹೊಟ್ಟೆ ಕಟ್ಟಿ ನಿಮಗೆ ಅನ್ನವನ್ನು ನೀರನ್ನು ಕೊಟ್ಟಿದ್ದೇವೆ. ಆದರೆ ಅದರ ಅರ್ಥ ನಾವು ಅಸಹಾಯಕರು ಅಂತ ಅಂದ್ಕೊಳ್ಬೇಡಿ. ನಮ್ಮ ಸಜ್ಜನಿಕೆಯನ್ನು ದೌರ್ಬಲ್ಯ ಅಂತ ತಿಳಿದುಕೊಂಡ್ರೆ ಅದು ನಿಮ್ಮ ಬಹುದೊಡ್ಡ ತಪ್ಪು. ಮೇಕೆದಾಟು ಯೋಜನೆ ಕೇವಲ ಒಂದು ಕಾಂಕ್ರೀಟ್ ಗೋಡೆಯಲ್ಲ, ಅದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಅದು ನಮ್ಮ ಬೆಂಗಳೂರು ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕು. ನಿಮ್ಮ ರಾಜ್ಯದ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು, ಕನ್ನಡಿಗರು ಕುಡಿಯುವ ನೀರಿನ ಮೇಲೆ ನೀವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾದ್ರೆ ಕರುನಾಡು ಖಂಡಿತ ಸುಮ್ಮನಿರೋದಿಲ್ಲ. ನಮ್ಮದೇ ನೆಲದಲ್ಲಿ, ನಮ್ಮದೇ ಜಾಗದಲ್ಲಿ, ನಮ್ಮದೇ ಜನರಿಗಾಗಿ ನಾವು ಕಟ್ತಿರುವ ಈ ಯೋಜನೆಯನ್ನ ತಡೆಯಲು ನಿಮ್ಮ ಯಾವಪ್ಪನ ಕೈಯಲ್ಲೂ ಸಾಧ್ಯವಿಲ್ಲ. ನೀವು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡಿ ದೆಹಲಿಗೆ ಕಳಿಸಬಹುದು, ಆದರೆ ನಾವು ಕನ್ನಡಿಗರು ನಮ್ಮ ಹಕ್ಕಿಗಾಗಿ ಸಂವಿಧಾನ, ವಿಜ್ಞಾನ ಮತ್ತು ಸತ್ಯದ ಜೊತೆ ನಿಲ್ತೇವೆ. ಕಾವೇರಿಯ ನೀರು ಯಾರಿಗೂ ಬೇಡವಾಗಿ ಸಮುದ್ರ ಸೇರಿ ಉಪ್ಪಾಗುವ ಬದಲು ಅದು ನಮ್ಮ ಜನರ ದಾಹವನ್ನು ತೀರಿಸಲಿ, ನಿಮ್ಮ ರೈತರ ಸಂಕಷ್ಟದ ಕಾಲಕ್ಕೂ ಆಸರೆಯಾಗಲಿ ಎನ್ನುವುದೇ ನಮ್ಮ ವಿಶಾಲ ಮನೋಭಾವ. ಇದನ್ನು ನೀವು ರಾಜಕೀಯದ ಕಣ್ಣಲ್ಲಿ ನೋಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ವಿಜಯ್ ಅವರೇ, ಇದು ಕಾವೇರಿಯ ವಿಚಾರ. ಇಲ್ಲಿ ಬರೆದಿರುವುದು ಕನ್ನಡಿಗರ ಭವಿಷ್ಯದ ಸ್ಕ್ರಿಪ್ಟ್. ನಿಮ್ಮ ರಾಜಕೀಯದ ಡೈಲಾಗ್ಗಳು ಕಾವೇರಿಯ ಅರಿವನ್ನು ಯಾವತ್ತೂ ತೊಡೆಯಲಾರದು.
ನನ್ನ ಪ್ರೀತಿಯ ಕನ್ನಡಿಗರೇ, ಈ ವಿಡಿಯೋ ನನ್ನೊಬ್ಬನ ಧ್ವನಿಯಲ್ಲ, ಇದು ನಮ್ಮ ನಾಡಿನ ಕೋಟ್ಯಾಂತರ ಜನರ ಧ್ವನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಮೇಕೆದಾಟುವಿನ ನೈಜ ಸತ್ಯವನ್ನ ಎಲ್ರಿಗೂ ಗೊತ್ತಾಗಲಿ. ಪ್ರತಿಯೊಬ್ಬ ಕನ್ನಡಿಗನ ಮೊಬೈಲ್ಗೂ ತಲುಪಬೇಕು. ನಮ್ಮ ಹಕ್ಕಿನ ಹೋರಾಟದಲ್ಲಿ ನಾವೆಲ್ಲರೂ ಒಂದಾಗೋಣ. ನಮ್ಮ ನೀರು ನಮ್ಮ ಹಕ್ಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಹಿಂದ್, ನಮಸ್ಕಾರ.